ಇನ್ನು ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಎಸ್ಐಆರ್ ಜಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗಂಭೀರ ಚರ್ಚೆ ನಡೆದಿದೆ. ಆದರೆ ಈ ಒಂದು ಚರ್ಚೆಯಲ್ಲಿ ಯಾವುದೇ ನಿರ್ಧಾರಕ್ಕೂ ಕೂಡ ಸಂಪುಟ ಸಭೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಿಂದಿನ ಕ್ಯಾಬಿನೆಟ್ನಲ್ಲೂ ಕೂಡ ಎಸ್ಐಆರ್ ವಿಚಾರ ಮುಂದೂಡಿಕೆ ಆಗಿದೆ. ಕ್ಯಾಬಿನೆಟ್ನಲ್ಲಿ ಚರ್ಚೆಯ ಬಳಿಕವೂ ಕೂಡ ಗೊಂದಲ ಬಗೆಹರಿದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾದ ಅಧ್ಯಯನಕ್ಕೆ ಕಾನೂನು ಇಲಾಖೆಗೆ ಸೂಚನೆಯನ್ನ ಕೊಡಲಾಗಿದೆ. ಯಾವ ರೀತಿಯಾಗಿ ಕಾನೂನಿಗೆ ಸಂಬಂಧಪಟ್ಟಂತೆ ಸಾಧಕ ಬಾಧಕ ಇರುತ್ತೆ, ಕಾನೂನಿನಲ್ಲಿ ಇರುವಂತಹ ಅವಕಾಶಗಳು ಏನೇನು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಇಲಾಖೆಗೆ ಜವಾಬ್ದಾರಿಯನ್ನ ವಹಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಎಲ್ಲ ಗೊಂದಲದ ಬಗ್ಗೆ ಸಾಕಷ್ಟು ಅಧ್ಯಯನ ಅಗತ್ಯ ಇದೆ. ಸೊ ಹಾಗಾಗಿ ಎಲ್ಲ ಸಾಧಕ ಬಾಧಕದ ಬಗ್ಗೆ ಅಧ್ಯಯನವನ್ನ ನಡೆಸಿ ವರದಿಯನ್ನ ನೀಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ವರದಿ ನೀಡಿದ ಬಳಿಕ ಕ್ಯಾಬಿನೆಟ್ನಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಎಸ್ಐಆರ್ ಬಗ್ಗೆ ಕ್ಯಾಬಿನೆಟ್ ಗಂಭೀರವಾಗಿ ಚರ್ಚಿಸಿತು. ಕೆಲವು ರೀತಿ ಪದ್ಧತಿ ವಿವರ ಏನು ಮಾಡ್ತಾ ಇದ್ದಾರೆ ಉಳ್ಕಿ ಕಡೆ ಎಲ್ಲ, ಅವುಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಕೆಲವು ಕಾನೂನಾತ್ಮಕ ವಿಚಾರಗಳ ಬಗ್ಗೆನೂ ಚರ್ಚಿಸಲಾಯಿತು. ಸಚಿವ ಸಂಪುಟ, ಕಾನೂನು ಇಲಾಖೆ ಈ ವಿಷಯವಾಗಿ ವಿವರವಾಗಿ ಅಧ್ಯಯನಿಸಿ ಸ್ಟಡಿ ದಿ ವೇರಿಯಸ್ issues and consequences and ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.